ಇವಾಗ ಅಕ್ಕ ನೀರ್ ದೋಸೆಗೆ ಬೇಕಾಗಿರೋಂತ ಚಿಕನ್ ಗ್ರೇವಿ ಮಾಡ್ತಾ ಇದ್ದಾಳೆ. ಸೊ ಹಾಗೆ ಅವಳಿಗೆ ಬನ್ನಿ ಹೆಲ್ಪ್ ಮಾಡೋಣ. ಇವಾಗ ಮಿಕ್ಸಿಲಿ ಜಾರಲ್ಲಿ ರುಬ್ಕೊಂಡಿರೋದ್ನೆಲ್ಲ ಇವಾಗ ಇದಕ್ಕೆ ಚಿಕನ್ ಬೆಂದಿದೆ ಅಲ್ವಾ, ಅದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದಾಳೆ. ನೋಡಿ ಗೈಸ್, ಕಲರ್ಫುಲ್ ಚಿಕನ್ ಸಾಂಬಾರು ಮತ್ತೆ ಇದು ನೀರ್ ದೋಸೆ ಮಂಗಳೂರು ಸ್ಟೈಲ್ ರೆಸಿಪಿ ಮಾಡಿದ್ದಾರೆ. ಮಾಡಿ ಕೊಡ್ಬೇಕು, ಹಾಕಿ ಕೊಡ್ಬೇಕು, ಇನ್ನು ತಿನ್ನಿಸ್ಬೇಕಾ? ಒಂದ್ 3-4 ಸಲ ತೊಳಿಬೇಕು. ನೋಡಿ ಗೈಸ್, ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಂಡು ಆಯಿಲ್ ಅಲ್ಲಿ ಅದಕ್ಕೆ ಹಾಕೋತಾ ಇದಾರೆ. ಗೈಸ್, ಮುನ್ನು ಹಸಿ ಹಸಿ ಕೋಳಿ ತಿಂತಾ ಇದಾರೆ. ಸಣ್ಣಮ್ಮ ನಿಮ್ಗೂ ಹಿಂಗೆ ಇಷ್ಟ ತಾನೆ? ನಂಗೂ ಇಷ್ಟ. ಬಂದಿದಾ? ಚೂರಿ ರಿಸಲ್ಟ್ ಅಂತ ಕೇಳ್ತಾ ಇದ್ರಿ. ಚೂರಿ ರಿಸಲ್ಟ್ ಬಂದಿದೆ, ತೋರಿಸ್ತೀವಿ. ನಾವು ಅವತ್ತು ಒಂದ್ ರಿಸಲ್ಟ್ ಬಂದಾಗ ಚೆನ್ನೈಯಲ್ಲಿದ್ವಿ. ನೀನು ಎಲ್ಲೋಯ್ತು ಮತ್ತೆ ಓದಿದೆಲ್ಲ? ಇರು ಎಲ್ರಿಗೆ ಹೇಳ್ತೀವಿ ನಾವು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನು ಯೂಟ್ಯೂಬ್ ಚಾನಲ್. ಇವನು ಸಣ್ಣ, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಗೈಸ್, ಅಲ್ಲಿ ಮುನ್ನು ಕಾಣಿಸ್ತಿದಾರಾ? ಇಲ್ಲಿ ರೆಡ್ ಕಲರ್ ಡ್ರೆಸ್ ಹಾಯ್ ಮಾಡ್ತಾ ಇದಾರ ಅಲ್ಲಿಂದ. ಧನ್ಯ ಅವರು ಕಾಲ್ ಮಾಡಿ ಹೇಳಿದ್ದಾರೆ ಚಿಕನ್ ತಗೊಂಡ್ ಬನ್ನಿ, ಏನಾದ್ರು ಮಾಡ್ತೀನಿ ಅಂತ. ಹೌದು, ಚಿಕನ್ ಮತ್ತೆ ಇವತ್ತು ಮನೇಲಿ ನೀರ್ ದೋಸೆ ಮಾಡ್ತೀವಿ ಗೈಸ್. ನಮ್ ಚಿಕನ್ ಇಲ್ಲಿದೆ, ರೆಡಿ ಆಗ್ತಿದೆ ಇವಾಗ. ಗೈಸ್, ಇವತ್ತು ಕಾಲೇಜಲ್ಲಿ ಇವೆಂಟ್ ಅಂತೂ ಸಕ್ಕತ್ತಾಗಿತ್ತು, ಸಕ್ಕತ್ ಎಂಜಾಯ್ ಮಾಡಿದ್ವಿ ಕಾಲೇಜಲ್ಲಿ. ಗೈಸ್, 2 ರೋಸ್ ಹೂವನು ಕೊಟ್ರು. ನೋಡಿ ನಮ್ಮ ಧನ್ಯ ಅವರು. ಏನ್ ರೆಡಿಯಾಗಿ ಕೂತಿದ್ದೀರಾ? ಯಾಕೆ ಹುಷಾರಿಲ್ವಾ? ಮತ್ತೆ ಏನ್ ಸಮಾಚಾರ? ಬೆಳಗ್ಗೆಯಿಂದ ಏನ್ ಮಾಡ್ತಿದ್ರಿ? ಬೋರ್ ಆಗ್ತಿತ್ತಾ? ಇಲ್ಲ, ನಾನು ದೋಸೆ ಮಾಡ್ತಿದ್ದೆ. ನೆಕ್ಸ್ಟ್ ಯಾವ್ದಾದ್ರು ಫಿಲಮ್ ನೋಡ್ಬೇಕಾಯ್ತು. ನಾನು ಅನ್ಕೊಂಡಿದ್ದೆ ಏನ್ ಗೊತ್ತಾ, ಅಕ್ಕ ಚಿಕನ್ ಕರಿ ಮಾಡ್ಲಿ, ನಾನು ದೋಸೆ ಮಾಡ್ತಾ ಇರ್ತೀನಿ ಅಂತ ಅನ್ಕೊಂಡಿದ್ದೆ. ನೋಡಿದ್ರೆ ಅಕ್ಕ ದೋಸೆನೆ ಮಾಡಿ ಇಟ್ಟಿದ್ದಾಳೆ ನಮಗೋಸ್ಕರ. ಚಿಕನ್ ಇವಾಗ ದೋಸೆಗೆ ಏನಿದೆ? ಚಿಕನ್ ಇವಾಗ ಮಾಡದಾ? ಗೈಸ್, ಟೈಮ್ ನೋಡಿ ಗೈಸ್, ಎಷ್ಟೊತ್ತಾಯ್ತು ಅಂತ. 3 ಗಂಟೆ ಆಯ್ತು. ಬೆಳಗ್ಗೆ ಟಿಫನು ತಿಂದಿಲ್ಲ. ಅಲ್ಲಿ ಇವೆಂಟ್ ಅಲ್ಲಿ ನಾವು ತಿಂದಿದ್ದಷ್ಟೇ, ಸ್ವಲ್ಪ ಏನೋ ಸ್ಯಾಂಡ್ವಿಚ್ ಕೊಟ್ರು, ಅದಷ್ಟೇ ತಿಂದಿದ್ದು. ಟಿಫನು ಮಾಡಿಲ್ಲ ನಾನು, ಊಟನೂ ಮಾಡಿಲ್ಲ. 3 ಗಂಟೆ ಆಯ್ತು. ಇವಾಗ ಧನ್ಯ ಅವ್ರು ಮಾಡ್ಕೊಡ್ತಾರೆ, ಅದಕ್ಕೋಸ್ಕರ ನೀವ್ ಹೆಲ್ಪ್ ಮಾಡ್ತೀರಾ? ಕಟ್ ಮಾಡಿಲ್ಲ, ನಾನು ಕೊಡ್ತೀನಿ. ನೀವು ಕೊಟ್ಬಿಟ್ಟು ಹೋಗ್ತಿದ್ರೆ ಆಗ್ತಿತ್ತು, ಇವಾಗ ಫುಲ್ ರೆಡಿ ಆಗ್ತಿತ್ತು. ಬಟ್ ನಾವು ಅರ್ಜೆಂಟ್ ಅಲ್ಲಿ ಟೈಮ್ ಆಗೋಯ್ತಲ್ಲಮ್ಮ, ಟಿಫನ್ ಮಾಡಕ್ಕೆ ಟೈಮ್ ಇರ್ಲಿಲ್ಲ. ನೀವೇ ನೋಡಿದ್ರಿ ತಾನೆ, ಹೌದು. ಅಲ್ಲಿ ಹೋಗೋಷ್ಟಲ್ಲಿ ಇವೆಂಟ್ ಸ್ಟಾರ್ಟ್ ಆಗೋದಿತ್ತು. ನಂಗೆ ಬೇಜಾರಾಯ್ತು, ನೀವು ಹಂಗೆ ಇಟ್ಟೋದ್ರಲ್ಲ. ನಂಗೆ ಸತ್ಯ ಕಣ್ಣಲ್ಲಿ ನೀರು ಒಂದು ಸ್ವಲ್ಪ ಆದ್ರೂ ತಿನ್ಬೇಕಲ್ವಾ? ನಿನ್ನೆ ಕೂಡ ಊಟ ಮಾಡಿಲ್ಲ ನೈಟ್, ಅದಕ್ಕೋಸ್ಕರ. ಪರವಾಗಿಲ್ಲ ಬಿಡಿ ಗೈಸ್. ಇವಾಗ ನಮ್ಮ ಧನ್ಯ ಅವರು ನಮಗೆ ಚಿಕನ್ ರೆಸಿಪಿನ ಮಾಡ್ಕೊಡ್ತಾರೆ, ಹೇಗ್ ಮಾಡ್ತಾರೆ ಅಂತ ನೋಡೋಣ. ಅದಾದ್ಮೇಲೆ ಏನಂತ ಅಂದ್ರೆ, ಅದಕ್ಕೆ ಯಾವ ದೋಸೆ ಮಾಡಿರೋದು ನೀವು? ನೀರ್ ದೋಸೆ ಅಂತೆ. ನೀರ್ ದೋಸೆ ಮಾಡಿದ್ದೀರಾ? ನನ್ನ ಫೇವರೇಟ್ ನೀರ್ ದೋಸೆ. ತುಂಬಾ ಮಾಡಿ ಇಟ್ಟಿದ್ದೀನಿ, ಸರಿಯಾಗಿ ತಿನ್ನಿ ಆಯ್ತಾ? ಸರಿ. ಇವಾಗ ತಾನೇ ಈವೆಂಟ್ ಇಂದ ಮನೆಗೆ ಬಂದು ಫ್ರೆಶ್ ಅಪ್ ಆದೆ. ಇವಾಗ ಅಕ್ಕ ನೀರ್ ದೋಸೆಗೆ ಬೇಕಾಗಿರೋಂತ ಚಿಕನ್ ಗ್ರೇವಿ ಮಾಡ್ತಾ ಇದ್ದಾಳೆ. ಸೊ ಹಾಗೆ ಅವಳಿಗೆ ಬನ್ನಿ ಹೆಲ್ಪ್ ಮಾಡೋಣ. ಅಂದ್ರೆ ಸ್ವಲ್ಪ ನನ್ನಿಂದ ಹೆಲ್ಪ್ ಮಾಡ್ತೀನಿ, ಬನ್ನಿ. ಎಲ್ಲ ರೆಡಿ ಆಯ್ತಾ? ರೆಡಿ ಮಾಡ್ತಾ ಇದ್ದೇನೆ. ಹೌದಾ? ಕೊತ್ತಂಬರಿ ಹುಡ್ತಾ ಇದ್ದೇನೆ, ಸಿಕ್ತಿಲ್ಲ. ಕೊತ್ತಂಬರಿ ಬೇಕಾ? ಇದು ಎಂತ ಹೆಲ್ಪ್ ಮಾಡ್ಬೇಕು ಹೇಳು? ಈರುಳ್ಳಿ ಕಟ್ ಮಾಡ್ಬೇಕಾ? ಈರುಳ್ಳಿ ಕಟ್ ಮಾಡ್ಬೇಕು, ಅದೇ ನನಗೆ ದೊಡ್ಡ ಹೆಲ್ಪ್ ಅಪ್ಪ. ನನಗೆ ಕಣ್ಣಲ್ಲೆಲ್ಲ ನೀರು ಬರುತ್ತಿಲ್ಲ ಅಂದ್ರೆ. ಹೌದಾ? ಜ್ಯೂಸ್ ಕುಡಿದ್ಯಾ? ಜ್ಯೂಸ್ ಕುಡಿತೀನಿ ಬಾ. ನಾನು ಹೆಲ್ಪ್ ಮಾಡ್ತೀನಿ ಬಾ. ಮತ್ತೆ ಗೈಸ್, ಇನ್ನೊಂದು ವಿಷಯ ಏನಪ್ಪಾ ಅಂತ ಅಂದ್ರೆ, ನೋಡಿ ಡಸ್ಟಿಗೆ ಮತ್ತೆ ಅಲರ್ಜಿ ಆಗಿದೆ. ಫೇಸ್ ಅಲ್ಲೆಲ್ಲ ಪಿಂಪಲ್ಸ್ ಜಾಸ್ತಿ ಆಗಿದೆ ಗೈಸ್. ಎಷ್ಟು ಏನ್ ಮಾಡಿದ್ರು ಅಷ್ಟೇ ಪಿಂಪಲ್ಸ್ ಹೋಗ್ತಾನೆ ಇಲ್ಲ. ಪಿಂಪಲ್ಸ್ ಹೋಗಿ ಸ್ವಲ್ಪ ಔಟ್ಸೈಡ್ ಹೋದ್ರೆ ಸಾಕು, ಮತ್ತೆ ಪಿಂಪಲ್ಸ್ ಬರುತ್ತೆ. ಡಸ್ಟ್ ಅಲರ್ಜಿ ಅಲ್ವಾ, ಅದಕ್ಕೋಸ್ಕರ. ನೋಡಕ್ಕ, ನಂಗೆ ವೆದರ್ ಸೂಟೇ ಆಗ್ತಿಲ್ಲ. ಇನ್ನು ಸ್ಕಿನ್ ಡಾಕ್ಟರ್ ಇದ್ದಾರಲ್ವಾ, ಅದೇ ಅಲ್ವಾ? ಅವತ್ತೊಂದ್ಸಲ ನಂಗೆ ಸ್ಕಿನ್ ಅಲರ್ಜಿ ಆಗಿತ್ತು, ಗೊತ್ತಾ ನಿಂಗೆ? ಅವಾಗ ಸ್ಪೆಷಲಿಸ್ಟ್ ಲೇಡಿ ಡಾಕ್ಟರ್ ಇದ್ದಾರೆ ಸ್ಕಿನ್, ಅದು ನಯನ ಡಾಕ್ಟರ್ ಅಲ್ವಾ? ಅವ್ರ ಹತ್ರ ಹೋಗಿದ್ಯಲ್ವಾ ನೀನು? ಕಡಿಮೆ ಆಗಿದೆ ಅಲ್ಲಿ. ನಾನು ಅದೇ ನೆಕ್ಸ್ಟ್ ಊರಿಗೆ ಬರ್ತೀನಲ್ಲ, ಅವಾಗ ಹೋಗ್ತೀನಿ. ಸರಿನಾ? ಓಕೆ. ನೋಡಿ ಗಾಯ್ಸ್, ಧನ್ಯ ಅವರು ಫಸ್ಟ್ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಹಾಕೊಂಡಿದ್ದೀರಮ್ಮ? ಎಷ್ಟು ಹಾಕೊಂಡ್ರಿ ಬೆಳ್ಳುಳ್ಳಿ? ಫುಲ್ ತಂದಿರೋ ಚಿಕನ್ ಹಾಕಿದೀರಾ ಗೈಸ್? 1.5 kg ಚಿಕನ್ ಇದೆ ನೋಡಿ. ಅದಕ್ಕೆ ಇಷ್ಟು ಸ್ವಲ್ಪ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೋತಾ ಇದ್ದಾರೆ. ಇದು ಅವ್ರು ಹೇಳ್ಕೊಡ್ತಿರೋದು ಚಿಕನ್ ಸಾಂಬಾರ್ ಹೇಗ್ ಮಾಡೋದು ಅಂತ, ಅವ್ರ ಸ್ಟೈಲ್ ಅಲ್ಲಿ. ಇದು ಯಾವ ಸ್ಟೈಲು? ನಿಮ್ ಸ್ಟೈಲಾ? ಮಂಗಳೂರು ಸ್ಟೈಲಾ? ತೆಂಗಿನಕಾಯಿ ಹಾಕ್ತೇವಲ್ವಾ, ಇದೇನು ಗೊತ್ತಾ, ಚೆನ್ನಾಗಿ ತೊಳ್ಕೊಳ್ಬೇಕು. ತೊಳ್ಕೊಂಡಾದ್ಮೇಲೆ ಇದರಲ್ಲಿ ಹಿಂಗೆ ಗಟ್ಟಿ ನೀರೆಲ್ಲ ಹೋಗ್ಬೇಕು. ಹೋಗಿ ಹಿಂಗೆ ನೀರ್ನ ಸೋಸಿ ಹಾಕ್ಬೇಕು, ನೀರ್ ಹಾಕ್ಬಾರ್ದು ಅಲ್ವಾ? ಅದು ತೊಳ್ದಿಟ್ಟಿರೋದ ಚಿಕನ್? ಓಕೆ. ನೋಡಿ ಗೈಸ್, ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಂಡು ಆಯಿಲ್ ಅಲ್ಲಿ ಅದಕ್ಕೆ ಹಾಕೋತಾ ಇದ್ದಾರೆ, ಚಿಕನ್ ಫ್ರೈ ಮಾಡ್ಕೊಳ್ಳೋದಕ್ಕೆ. ಇದು ಚಿಕನ್ ಏನ್ ಮಾಡ್ತೀರಾ? ಅದೇ ಉಪ್ಪಲ್ಲಿ ಬೇಯಿಸ್ತಾರಲ್ಲ ಅದಾ? ನನಗೆ ಹಂಗೆ ಸ್ವಲ್ಪ ಹಾಕೊಡ್ತೀರಾ?
ಗೈಸ್ ನಾನು ಇದರಲ್ಲಿ ಉಪ್ಪಲ್ಲಿ ಬೇಯಿಸ್ಕೊಂಡು ತಿಂತೀನಿ ಯಾವಾಗಲೂ. ಜಿಮ್ಗೆ ಹೋಗ್ಬೇಕಾದ್ರೆ ಜಾಸ್ತಿ ತಿಂತಾ ಇದ್ದೆ, ಇವಾಗ ಕಮ್ಮಿ ಮಾಡಿದ್ದೀನಿ. ನಮ್ಮ ಧನ್ಯ ಅವ್ರು ಇವಾಗ ಉಪ್ಪಲ್ಲಿ ಬೇಯಿಸ್ತಿದಾರಲ್ಲ, ಹಂಗೆ ಒಂದು 4 ಪೀಸ್ ಹಾಕಿ ತಿಂತೀನಿ. ಯಾವ ಥರ ಇದೆ ಸಲ್ಮ, ನಿಮ್ಗೂ ಇಷ್ಟ ತಾನೇ ಉಪ್ಪಲ್ಲಿ ಬೇಯಿಸ್ಕೊಂಡು ತಿನ್ನೋದು? ಅದೇ ಫಸ್ಟ್ ಚಿಕನ್ ಮಾಮೂಲಿ ಗೈಸ್, ನೀವು ಚಿಕನ್ ಯಾವಾಗಲೂ ಮಾಡ್ಬೇಕಂದ್ರೆ ಚಿಕನ್ನ ಬೇಯಿಸ್ಕೊಂತೀರಾ ಗೊತ್ತಾ? ಸೊ ಅದೇ ಥರ ಇವರು ಮಾಡ್ತಾ ಇರೋದು. ಅದಕ್ಕೆ ಏನ್ ಹಾಕ್ತಿದ್ದೀರಾ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಇದಕ್ಕೆ ಹಾಕ್ಬಿಡ್ತೀರಾ ನೀವು? ಅಂದ್ರೆ ಇಳ್ಕೊಳ್ಬೇಕು ಮಾಂಸದೊಳಗೆ. ಸರಿ ಗೈಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದಾರೆ. ನೆಕ್ಸ್ಟ್ ಅರಶಿನ ಹುಡಿ ಹಾಕ್ಬೇಕು. ಅಂದ್ರೆ ಹಸಿ ಹಸಿ ಸ್ಮೆಲ್ ಬರುತ್ತೆ ಗೊತ್ತಾ, ಅದಕ್ಕೋಸ್ಕರ ಹಾಕೋದು. ಸ್ಮೆಲ್ ಬರಬಾರ್ದು. ನಾನ್ ವೆಜ್ಜಿಗೆ ಯಾವತ್ತು ಅರಶಿನ ಹುಡಿ ಹಾಕ್ಲೇಬೇಕು. ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದ್ ಸ್ವಲ್ಪ ಹೊತ್ತು, ಚಿಕನ್ ಬೇಯೋವರೆಗೂ ಒಂದು 20 ಮಿನಿಟ್ಸ್ ಬೇಯಬೇಕು. ಓಕೆ. ನಾವು ತುರಿಬೇಕು ಅಂತ ಅನ್ಕೊಂಡ್ವಿ, ಇಲ್ಲ ಅವ್ರ ಅಕ್ಕ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಸಾಕು ಅಂತ ಹೇಳಿದ್ರು. ನೋಡೋಣ ಅವ್ರ ಸ್ಟೈಲ್ ಯಾವ ತರ ಇರುತ್ತೆ ಅಂತ. ಅಂದ್ರೆ ಇದನ್ನ ಏನ್ ಗೊತ್ತಾ, ಇದು ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿದ ನಂತರ ಮಿಕ್ಸಿಲ್ ಹಾಕಿ ಇದು ಮತ್ತೆ ಏನು ಹುಳಿ, ಆಮೇಲೆ ಏನು ಮೆಣಸಿನ ಏನು ಮೆಣಸಿನಕಾಯಿ, ಕಾಯಿ ಮೆಣಸಲ್ಲ, ಇನ್ನೊಂದು ಇದು ಕರಿಮೆಣಸು ಅಲ್ಲ ಅವನು ಕೆಂಪು ಕಲರ್ದು ಗುಂಡು ಗುಂಡಕ್ ಬರುತ್ತಲ್ಲ, ಬ್ಯಾಡಗಿ ಮೆಣಸಿನಕಾಯಿ, ಒಣ ಮೆಣಸಿನಕಾಯಿ, ಅದನ್ನ ಹಾಕಿ ಇದು ಮಾಡ್ಬೇಕು, ಗ್ರೈಂಡ್ ಮಾಡ್ಬೇಕು. ಒಣ ಮೆಣಸಿನಕಾಯಿನ ಒಂದ್ ಸ್ವಲ್ಪ ತಗೊಂಡಿದ್ದಾರೆ, ಅದಕ್ಕೆ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊಬೇಕಂತೆ. ಸೊ ಅದಕ್ಕೆ ರೆಡಿ ಮಾಡ್ತಿದ್ದಾರೆ. ಏನಕ್ಕೆ ಇದಾಗೋದು? ಸಾಂಬಾರಿಗೆ ಹಾಕತ್ತಾ? ಅದನ್ನ ಪೌಡರ್ ಮಾಡ್ತೀರಾ? ಪೌಡರ್ ಎಲ್ಲ ಒಟ್ಟಿಗೆ ಕಡಿತೀನಿ ಮಿಕ್ಸಿಯಲ್ಲಿ, ರುಬ್ತೀನಿ. ಇದು ಫಸ್ಟ್ ಹುರ್ಕೊಂಡು ಆಮೇಲೆ ರುಬ್ಬೋದು. ಅದು ಮತ್ತೆ ಇವಾಗ ತೆಂಗಿನ ತುರಿ ಮಾಡ್ತಿದ್ದಾಳಲ್ವಾ, ಅದನ್ನೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ರುಬ್ತೀನಿ. ಓಕೆ ಸರಿ. ಚೆನ್ನಾಗಿ ಹುರ್ಕೊಂತ ಇದಾರೆ. ಎಷ್ಟೊತ್ತು ಈ ತರ ಹುರ್ಕೋಬೇಕು? ಯಾವ ತರ? ಅಂದ್ರೆ ಇದು ಕಪ್ ಆಗುತ್ತೆ ಕಲರ್ ಗೊತ್ತಾ, ಸ್ವಲ್ಪ ಅಲ್ಲಿವರೆಗೂ ಹುರ್ಕೋಬೇಕಾ? ಇವಾಗ ತೋರ್ಸ್ಕೊಡಿ ಹೆಂಗೆ ಸಾಂಬಾರ್ ಪುಡಿನ ತಯಾರಿಸ್ಕೋತೀರಾ ಅಂತ ಒಂದು ಐಡಿಯಾ. ಸರಿನಾ? ನಿಮ್ ಸೈಡ್ ಹೇಗ್ ಮಾಡ್ತೀರಾ ಅಂತ ಇದೆಲ್ಲ ಒಟ್ಟಿಗೆ ಸೇರಿಸಿ ಆದ್ಮೇಲೆ ನಾನು ಹೇಳ್ತೀನಿ, ಸರಿನಾ? ಓಕೆ. ಎಲ್ಲ ಕರೆಕ್ಟ್ ಆಗಿ ಎತ್ತಿಟ್ಕೊಳ್ಳಿ ಏನೇನ್ ಬೇಕು ಅಂತ. ಮತ್ತೆ ತೆಂಗಿನಕಾಯಿ ಏನಕ್ಕೆ ಫ್ರೈ ಮಾಡ್ಕೊಳ್ಳೋದು ಗೊತ್ತಾ? ಏನಕ್ಕೆ? ನಾರ್ಮಲ್ ಆಗಿ ಹಾಕೋಬಹುದು ಮಿಕ್ಸಿಗೆ, ಆದ್ರೆ ಅಷ್ಟು ಪರಿಮಳ ಬರಲ್ಲ. ಇದನ್ನ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡ್ರೇನೆ ಒಂಥರ ಸ್ಮೆಲ್ ಸಕ್ಕದಾಗಿರುತ್ತೆ, ಟೇಸ್ಟ್ ಸಕ್ಕದಾಗಿರುತ್ತೆ. ಹೌದಾ? ಮೆಣಸು ರೆಡಿ ಆಯ್ತು. ಇವಾಗ ಏನಕ್ಕ ಇವಾಗ ತೆಂಗಿನ ತುರಿಯನ್ನ ಫ್ರೈ ಮಾಡ್ಕೊಳ್ತೀನಿ. ತೆಂಗಿನ ತುರಿನ ಫ್ರೈ ಮಾಡ್ಕೋಬೇಕು. ಇವಾಗ ಅಕ್ಕ ಅದಕ್ಕೆ ತೆಂಗಿನಕಾಯಿ ಹಾಕ್ತಿದ್ದಾಳೆ. ಇವಾಗ ಇದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕಲ್ಲ. ಇದಕ್ಕೆ ಆಯಿಲ್ ಹಾಕ್ಬೇಕಿತ್ತ ಅಕ್ಕ? ಇಲ್ಲ ಆಯಿಲ್ ಹಾಕ್ಲಿಕ್ಕಿಲ್ಲ. ಹಾಗೇನಾ? ಇದೇ ಆಯಿಲ್ ಅಲ್ವಾ? ಆಯಿಲ್. ಸ್ವಲ್ಪ ಅರಶಿನ ಹುಡಿ ಹಾಕ್ತೀನಿ, ಕಲರ್ ಬರ್ಲಿಕ್ಕೆ ಮಾತ್ರ ನಾನು ಹಾಕೋದು. ಸ್ವಲ್ಪ ಅರ್ಶಿನ ಹುಡಿ ಹಾಕಿದ್ಲು ನೋಡಿ. ಇದು ಯಾರು ಹಾಕಲ್ಲ, ನಾನು ಮಾತ್ರ ಹಾಕ್ತೀನಿ. ಹೌದಾ? ಯಾರು ಹಾಕಲ್ಲ, ಕಡಿಮೆ. ಇದು ತೆಂಗಿನಕಾಯಿ ಫ್ರೈ ಮಾಡ್ತಾ ಇರ್ಬೇಕಾದ್ರೆ ಅದಕ್ಕೆ ಕರಿಬೇವು ಸೊಪ್ಪು ಹಾಕ್ಬೇಕು. ಇದು ಟೇಸ್ಟಿಗೆ ಹಾಕ್ಬೇಕು ನೋಡಿ. ಕರಿಬೇವು ಹಾಕಿದ್ಲು ಸ್ವಲ್ಪ. ಇವಾಗ ಅದನ್ನ ನೀಟಾಗಿ ಮಿಕ್ಸ್ ಮಾಡಬೇಕು. ಅಷ್ಟೇನಾ? ಇವಾಗ ಅದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡೋದಲ್ವಾ? ನೋಡಿ ಇವಾಗ ಇದಕ್ಕೆ ಅಂದ್ರೆ ಮೆಣಸು ಆಲ್ರೆಡಿ ರೆಡಿ ಮಾಡಿದ್ಲಲ್ವಾ, ಅದಕ್ಕೇನೆ ಇವಾಗ ತೆಂಗಿನಕಾಯಿ ಮತ್ತು ಅದೇನು ಕರಿಮೆಣಸು ಅಲ್ವಾ? ಕರಿಮೆಣಸಲ್ಲ, ಕರಿಬೇವು ಸೊಪ್ಪು, ಅದನ್ನು ಹಾಕಿದ್ಲು. ಇವಾಗ ಮತ್ತೆ ಇದರಲ್ಲಿ ಆಯಿಲ್ ಹಾಕ್ಬಿಟ್ಟು ಏನ್ ಹಾಕ್ಬೇಕಕ್ಕ? ನೋಡಿ ಗೈಸ್, ಇವಾಗ ಕೊತ್ತಂಬರಿನ ಹಾಕ್ಬೇಕು. ಹಾಕಿ ಇವಾಗ ಅದಕ್ಕೆ ಏನಕ್ಕ ಜೀರಿಗೆ ಹಾಕ್ಬೇಕಲ್ಲ? ಒಟ್ಟಿಗೆ ಹಾಕ್ಬಾರ್ದು. ಯಾಕಂದ್ರೆ ಫುಲ್ ಬ್ಲ್ಯಾಕ್ ಕಲರ್ಗೆ ಹೋಗುತ್ತೆ. ಬ್ಲ್ಯಾಕ್ ಕಲರ್ಗೆ ಹೋಗುತ್ತಾ? ಅಂದ್ರೆ ಅದು ಜೀರಿಗೆ, ಯಾಕಂದ್ರೆ ಜೀರಿಗೆ ಬೇಗ ಫ್ರೈ ಆಗುತ್ತೆ. ನಾನು ಸ್ವಲ್ಪ ಲೇಟ್ ಆಗಿ ಹಾಕ್ತಿದ್ದೆ. ಸರಿ ಆಯ್ತು. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಿದ್ದಾಳೆ ಅಕ್ಕ. ಎಷ್ಟು ಗೊತ್ತಾ? ಇಷ್ಟು 1.5 kg ಅಲ್ವಾ ಚಿಕನ್, ಅದಕ್ಕೆ ಬೇಕಾದಷ್ಟು ಸ್ವಲ್ಪ ಹಾಕೊಂಡ್ರೆ ಸಾಕು. ಓಕೆ. ಇವಾಗ ಅದನ್ನ ಮಿಕ್ಸ್ ಮಾಡಿ ಏನು ಸ್ವಲ್ಪ ಚಕ್ಕೆ ಹಾಕ್ತಿದ್ದೀನಿ ಟೇಸ್ಟಿಗಾ? ಚಕ್ಕೆ ಹಾಕ್ತಿದ್ದಾಳೆ. ಬಾ, ಚಕ್ಕೆ ಸ್ವಲ್ಪ ಹಾಕ್ತಾಳಂತೆ ಗೈಸ್. ಆಲ್ರೆಡಿ ಇವಾಗಲೇ ಬ್ಲ್ಯಾಕ್ ಆಗ್ತಾ ಬಂತಲ್ಲ ಅಕ್ಕ. ಇವಾಗ ಇದನ್ನು ಇಷ್ಟು ಇಲ್ಲಿದೆ ಅಲ್ವಾ, ಇದನ್ನೆಲ್ಲ ಇವಾಗ ಮಿಕ್ಸಿಲಿ ಹಾಕಿ ರುಬ್ತಾಳೆ ಅಲ್ವಾ ಅಕ್ಕ? ಅಷ್ಟು ರುಬ್ಬೇಕಲ್ವಾ ಗೈಸ್? ಮುನ್ನು ಹಸಿ ಕೋಳಿ ತಿಂತಾ ಇದಾರೆ. ಸುಮ್ನೆ ಚಮಕ್ ಕೊಟ್ಟೆ ಅಷ್ಟೇ ಮುನಮ್ಮ. ನಿಜ ಅನ್ಕೊಂಡ್ಬಿಡ್ತಾರೆ. ಇಲ್ಲ, ಇದು ಉಪ್ಪಲ್ಲಿ ಬೇಯಿಸ್ತಾರಲ್ವಾ, ಆ ಚಿಕನ್ ಪೀಸ್ ನ ತಿಂತಾ ಇದಾರೆ. ಅವ್ರ ಫೇವ್ರೇಟ್. ಆಲ್ಮೋಸ್ಟ್ ಮನೇಲಿ ಯಾರ್ಯಾರು ಚಿಕನ್ ಮಾಡ್ಕೊಂಡು ತಿಂತೀರಾ ಅವ್ರಿಗೆಲ್ಲ ಗೊತ್ತಿರುತ್ತೆ. ಈ ತರ ಎಷ್ಟೊಂದ್ ಜನ ತಿನ್ನಕ್ ಇಷ್ಟ ಪಡ್ತೀರಾ, ಹಂಗೆ ನಾನು ಒಬ್ಬ. ನನಗೆ ಫೇವ್ರೇಟ್ ಹಿಂಗ್ ತಿನ್ನಕ್ಕೆ ಪೀಸ್ ಇಷ್ಟ, ಹಂಗಿನ್ನ ಜಾಸ್ತಿ ಹಿಂಗೆ ತಿನ್ನಕ್ಕೆ ಇಷ್ಟ, ಸಾಂಬಾರ್ಗಿನ್ನ. ಮತ್ತೆ ಕಬಾಬ್ ಪೀಸ್ ಇಷ್ಟ ಪಡ್ತೀನಿ ಅಷ್ಟೇ.
ಸಣ್ಣಮ್ಮ ನಿಮ್ಗೂ ಹಿಂಗೆ ಇಷ್ಟ ತಾನೆ? ನಂಗೂ ಇಷ್ಟ. ಪೀಸ್ ಕರೆಕ್ಟ್ ಬಂದಿದೆ. ಬಂದಿದಾ? ಇದು ಹುಣಸೆ ಹುಳಿ ಇದೆ ಅಲ್ವಾ, ಅದ್ರ ನೀರನ್ನ ಹಾಕ್ತೀನಿ ನಾನು. ಹೌದಾ? ಸ್ವಲ್ಪ ಹುಣಸೆ ಹುಳಿದು ನೀರು ಮಾಡ್ಕೋತಿದ್ದಾಳೆ ಅಕ್ಕ ಈ ತರ. ಇವಾಗ ಮಿಕ್ಸಿಲಿ ಜಾರಲ್ಲಿ ರುಬ್ಕೊಂಡಿರೋದ್ನೆಲ್ಲ ಇವಾಗ ಇದಕ್ಕೆ ಚಿಕನ್ ಬೆಂದಿದೆ ಅಲ್ವಾ, ಅದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದಾಳೆ. ಓ ಅದೇನಾ ನೀವು ಮಾಡೋ ಸಾಂಬಾರ್ ಪುಡಿ? ಹಾ ಅದೇ ಅಕ್ಕ ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೋತಾ ಇದ್ದಾಳೆ. ಇನ್ನೆಷ್ಟೊತ್ತಕ್ಕ ಹಂಗೆ ಇಡ್ಬೇಕು? ಒಂದು 15 ಮಿನಿಟ್ಸ್ ಇದು ಕುದಿ ಬರ್ಬೇಕು, ಅಲ್ಲಿವರೆಗೂ ಹಂಗೆ ಇಡ್ಬೇಕಲ್ವಾ? ಹೌದು. ನೆಕ್ಸ್ಟ್ ಹುಣಸೆ ನೀರಿದೆ ಅಲ್ವಾ, ಅದು ಹುಳಿದು. ಹಾ, ಹುಣಸೆ ನೀರ್ನ ಅದಕ್ಕೆ ಹಾಕ್ಬೇಕಾ? ನೋಡಿ ಗೈಸ್, ಇವಾಗ ಹುಣಸೆ ನೀರ್ನ ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದಾಳೆ. ಹೌದು. ಅದಾದ ನಂತರ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಇಡ್ಬೇಕಲ್ವಾ ಗೈಸ್? ಇವಾಗ 15 ಮಿನಿಟ್ಸ್ ಅದು ಹಾಗೆ ಕುದಿಬೇಕು ಸ್ಟವ್ ಅಲ್ಲಿ. ಏನು ಎಲ್ಲರೂ ಚೂರಿ ರಿಸಲ್ಟ್ ಅಂತ ಕೇಳ್ತಾ ಇದ್ರಿ. ಚೂರಿ ರಿಸಲ್ಟ್ ಬಂದಿದೆ, ತೋರಿಸ್ತೀವಿ. ನಾವು ಅವತ್ತು ಅವ್ನ ರಿಸಲ್ಟ್ ಬಂದಾಗ ಚೆನ್ನೈಯಲ್ಲಿದ್ವಿ, ಬಟ್ ಕಳ್ಸ್ಕೊಂಡಿದ್ವಿ, ನಿಮಗ್ ತೋರಿಸಿಲ್ಲ. ಅವ್ನು ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟು ತೆಗ್ದಿದ್ದಾನೆ ಅಂತ ತೋರಿಸ್ತೀನಿ. ಮತ್ತೆ ಆಮೇಲೆ ಅವನಿಗೂ ಕೂಡ ಕಾಲ್ ಮಾಡೋಣ. ಅವನ ಹತ್ರ ಏನಕ್ಕೆ ಹೋಗಕ್ ಆಗ್ತಿಲ್ಲ ಅಂದ್ರೆ ಅವ್ನು ಇವಾಗ ಎಲ್ಲ ವರ್ಕ್ ಸೇರ್ಕೊಂಡಿದ್ದಾನಂತೆ. ಸೊ ಅದಕ್ಕೋಸ್ಕರ ಇಲ್ಲೇ ಕಾಲ್ ಮಾಡೋಣ, ಮತ್ತೆ ಅವ್ನ ರಿಸಲ್ಟ್ ನ ನಾವೇ ನೋಡೋಣ. ಸರಿ ಗೈಸ್, ಇವಾಗ ಫೈನಲಿ ಚಿಕನ್ ಕರಿ ರೆಡಿ ಆಯ್ತು. ಅದಕ್ಕೆ ಇವಾಗ ಏನಾಗ್ತಿದ್ಯಾ ಅಕ್ಕ? ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚಿಕನ್ ಗ್ರೇವಿ ರೆಡಿನಾ? ಚಿಕನ್ ಗ್ರೇವಿ. ಉಪ್ಪು ಹಾಕಿದ್ಯಾ? ಚಿಕನ್ ಸಾಂಬಾರ್, ಒಂದ್ ಸಾಂಬಾರಿಗೆ ಮೇನ್ ಬೇಕಾದ್ರೆ ಉಪ್ಪು. ಬಟ್ ಅದನ್ನ ಇದ್ರಲ್ಲಿ ತೋರ್ಸಿಲ್ಲ ಅಲ್ವಾ, ಅದಕ್ಕೆ ಎಲ್ರು ಅನ್ಕೊಂಡಿರ್ತಾರೆ. ಓ ಫಸ್ಟಿಗೆ ಹಾಕಿದ್ಯಾ ಅಲ್ಲ? ನೀನ್ ವಿಡಿಯೋ ತೆಗ್ದಾಗಲ್ಲ, ಮುನ್ನೂರು ತೆಗ್ದಾಗಲ್ಲ. ಸೊ ಇವಾಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಆಫ್ ಮಾಡ್ತೀನಿ. ಆಗ ಅದಕ್ಕೆ ಇದು ಮುಚ್ಚಿಡ್ಬೇಕಲ್ವಾ? ಫೈನಲಿ ರೆಡಿ ಆಯ್ತು. ಸೂಪರ್. ಇವಾಗ ನಾವು ಟೇಸ್ಟ್ ನೋಡೋದನ್ನ ಬಾಕಿ ಇದೆ ಅಷ್ಟೇ. ಟೈಮ್ ಇವಾಗ 4:30 ಆಯ್ತಾ, ಇನ್ನ ಊಟನೇ ಆಗಿಲ್ಲ. ಯಾಕಂದ್ರೆ ನಾವು ಇವೆಂಟಿಂದ ಬರ್ಬೇಕಾದ್ರೆ ಲೇಟ್ ಆಯ್ತಲ್ವಾ, ಸೊ ಅದಕ್ಕೋಸ್ಕರ ಇರಿ ನಾನು ಟೈಮ್ ತೋರಿಸ್ತೀನಿ ನಿಮ್ಗೆ. ನೋಡಿ ಇಲ್ಲಿ 4:30 ಆಗ್ತಾ ಬಂತು, ಇನ್ನ ಊಟ ಆಗಿಲ್ಲ. ಕಲರ್ಫುಲ್ ಚಿಕನ್ ಸಾಂಬಾರು ಮತ್ತೆ ಇದು ನೀರ್ ದೋಸೆ ಮಂಗಳೂರು ಸ್ಟೈಲ್ ರೆಸಿಪಿ ಮಾಡಿದ್ದಾರೆ ನಮ್ಮ ಧನ್ಯ ಅವರು. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ಹಾ, ನಮ್ ಗಿಫ್ಟ್ ನಿಮ್ಗೇನೆ. ನಿಮಗ್ ಕೊಟ್ರೇನು ನಮಗ್ ಕೊಟ್ರೇನು ಧನ್ಯ ಅವರೇ? ಇಲ್ಲೇ ಇರ್ಬೇಕು, ಇಲ್ಲೇ ಎಲ್ಲ ಐತೆ ನೋಡಿ, ಇಲ್ಲಿ ಬಿದ್ದಿದೆ. ಏನ್ಮಾ ನಮಗ್ ಕೊಟ್ಟಿರೋ ಗಿಫ್ಟ್ ನ ನೀಟಾಗಿ ಎತ್ಕೋಬೇಕಲ್ವಾ ನೀವು? ನೀವ್ ಎತ್ಕೊಳ್ಬೇಕಲ್ಲ. ನೀವ್ ತಾನೇ ಎತ್ಕೊಂಡಿದ್ಮಾ? ನೋಡಿ ಗಾಯ್ಸ್, ನಮ್ಮ ಸಣ್ಣವರು ಕೂತಿದ್ದಾರೆ. ನಮ್ಮ ಅಮ್ಮಂದು ನಂದು ಫೋಟೋ ಬಿದ್ದೋಯ್ತಾ ಕೆಳಗಡೆ? ಇಲ್ಲ, ಅವರು ಇಟ್ಟರೆ ಬಿದೋಗಿತ್ತು, ನಾನು ಎತ್ತಿಕ್ಕಿದ್ದದನ್ನ. ಧನ್ಯ ಅವರು ಸಾಂಬಾರು ಮತ್ತೆ ನೀರ್ ದೋಸೆ ಮಾಡಿದ್ದಾರೆ. ಇವಾಗ ಟೇಸ್ಟ್ ಮಾಡೋಣ ಬನ್ನಿ, ಹೇಗಿದೆ ಅಂತ ನೋಡೋಣ. ಒಂದ್ಸಲಿ ನಾನು ನಿಮ್ಗೆ ಹೇಳ್ತೀನಿ, ಇದೇನಾದ್ರೂ ತುಂಬಾ ಚೆನ್ನಾಗಿದ್ರೆ ನೀವು ಒಂದ್ಸಲಿ ಟ್ರೈ ಮಾಡ್ಬೋದು ಮನೆಯಲ್ಲಿ ಅಂತ ಹೇಳ್ತೀನಿ. ಮೊನ್ನೆ ಮಾಡಿದ್ರು ಗೊತ್ತಾ ಸಾಂಬಾರು, ಆ ತರ ಸಾಂಬಾರು ಮಾಡಿಲ್ಲ ಅವ್ರು, ಇವಾಗ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಇದು ಬೇರೆ ತರ ಅಲ್ವಾ ಅಮ್ಮ? ಟೇಸ್ಟ್ ಮಾತ್ರ ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ. ಅದೇ ಸ್ವಲ್ಪ ಕಲರು ಬೇರೆ ತರ ಇದೆ, ಸಾಂಬಾರ್ ಪೌಡರ್ ಬೇರೆ ತರ ಮಾಡಿದೀರಾ ಅನ್ಸ್ತಾ ಇದೆ. ಖಾರ ಜಾಸ್ತಿ ಮಾಡಿದ್ದೀನಿ, ಸ್ವಲ್ಪ ಸ್ಪೈಸಿ ಮಾಡಿದ್ರಾ? ಆತ್ಮ ತಿನ್ನೋಣ. ಮುನ್ನು ಇವಾಗ ಟೇಸ್ಟ್ ನೋಡ್ತಾ ಇದಾರೆ. ಮುನ್ನು ಹೇಗಿದೆ ಅಂತ ಟೇಸ್ಟ್ ನೋಡ್ಬಿಟ್ಟು ಹೇಳಿ. ಲೈಟ್ ಆಗಿ ಸ್ವಲ್ಪ ಖಾರ ಇದೆ. ಖಾರ ಇದೆಯಾ? ಸಗದಾಗಿದೆ. ಇವಾಗ ನಂಗೆ ಖಾರ ಖಾರನೇ ತಿನ್ಬೇಕು ಅಂತ ಅನ್ನಿಸ್ತಾ ಇತ್ತು. ಹೌದಾ? ಚೆನ್ನಾಗಿ ಮಾಡಿದ್ದಾರೆ, ಸೂಪರ್ ಮಾ. ಗೈಸ್, ನೀವು ಮನೇಲಿ ಟ್ರೈ ಮಾಡಿದ್ರೆ ನಿಮ್ಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಇದೊಂಥರ ಡಿಫ್ರೆಂಟ್ ಚಿಕನ್ ಸಾರು. ನಮ್ ಸೈಡ್ ಬರುತ್ತಲ್ಲ, ಬ್ಯಾಂಗ್ಳೂರ್ ಸೈಡು ಮತ್ತೆ ಈ ಮಂಡ್ಯ, ಚನ್ನಪಟ್ಟಣ ಆ ಸೈಡ್ ಎಲ್ಲ ಬರುತ್ತಲ್ಲ, ನಮ್ಮೂರ್ ಸೈಡ್ ಆ ತರ ಇಲ್ಲ. ಫುಲ್ಲು ಡಿಫ್ರೆಂಟ್ ಆಗಿದೆ ಚಿಕನ್ ಸಾರು. ಹೌದಾ? ಅದಕ್ಕೂ ಇದಕ್ಕೂ ಬೇಜಾನ್ ವ್ಯತ್ಯಾಸ. ಚೆನ್ನಾಯ್ತಾ? ಇಷ್ಟ ಆಯ್ತಲ್ಲ? ಅಕ್ಕ ಮಾಡಿರೋ ಅಂತ ನೀರು ದೋಸೆ ಮತ್ತೆ ಇವರು ಸಣ್ಣವರು ಕೂಡ ಸಾಂಬಾರನ್ನ ಟೇಸ್ಟ್ ಮಾಡ್ತಿದ್ದಾರೆ. ಹೇಗಿದೆ ನೋಡೋಣ, ಕೇಳೋಣ. ಚೆನ್ನಾಗಿದೆ. ಇಷ್ಟ ಆಯ್ತಾ? ನಿಮ್ಮ ಮನೆ ಫುಡ್ ತಿಂದಂಗ ಅನ್ಸ್ತಾ ಇದೆಯಾ? ಸೇಮ್ ಹಂಗೆ ಆಗ್ತಿದೆ. ಮೊನ್ನೆ ಮಾಡಿದ ಸಾರು ಇಷ್ಟ ಆಯ್ತು, ಇವತ್ತು ಮಾಡಿದ ಸಾರು ಇಷ್ಟ ಆಯ್ತಾ ನಿಮ್ಗೆ? ಹಾ, ಯಾವ್ದು ಇಷ್ಟ ಆಯ್ತಮ್ಮ? ಎರಡು ಇಷ್ಟ ಆಯ್ತು. ಮೊನ್ನೆ ಮಾಡಿದ್ದು ಡಿಫ್ರೆಂಟ್, ಇವತ್ತು ಮಾಡಿದ್ದು ಡಿಫ್ರೆಂಟ್ ಆಗೈತಲ್ಲ ಗೈಸ್? ಚೆನ್ನಾಗಿ ಮಾಡಿದ್ದಾರೆ ಗೈಸ್, ಸಖತ್ತಾಗಿದೆ. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ. ನನ್ನ ಅಮ್ಮ ಮಾಡೋದು ನೆನಪಾಯ್ತು, ಇಂಚನೆ. ಹೌದಾ? ಇವರು ನಿಮ್ಮ ಅಮ್ಮ ಇದ್ದಂಗೆ ಅಲ್ವಾ? ಸೆಕೆಂಡ್ ಮದರ್ ನಿಮ್ಮ ಅಕ್ಕ. ಸೆಕೆಂಡ್ ಮದರ್ ನನ್ನ ಅಕ್ಕ. ಹಂಗೆ ನಿಮ್ಮ ಅಮ್ಮ ಮಾಡಿರೋದ್ನೆಲ್ಲ ಅವರು ಕುತ್ಕೊಂಡು ನೋಡ್ಕೊಂಡು ಸೇಮ್ ಅದೇ ತರ ನಿಮಗೆ ಮಾಡ್ಕೊಟ್ಟಿದ್ದಾರೆ. ಗ್ರೇಟ್ ಮಾ ನೀವು, ನಿಮ್ಗೆ ಎರಡೆರಡು ಮದರ್ ಇದ್ದಾರೆ. ನೋಡಿ ಗೈಸ್, ಇವಾಗ ಅಕ್ಕ ಕೂಡ ದೋಸೆ ಮತ್ತು ಚಿಕನ್ ತಿಂತಾ ಇದ್ದಾಳೆ. ಊಟ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಕೂಡ ಮಾಡಿದ್ವಿ. ಇವಾಗ ಟೈಮ್ 6 ಗಂಟೆ ಆಯ್ತು. ಬನ್ನಿ ಮನೇಲಿ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ನೋಡೋಣ, ಮತ್ತೆ ಚೂರಿ ರಿಸಲ್ಟ್ ತೋರ್ಸೋಣ ಬನ್ನಿ. ಧನ್ಯನ ಫೇವರೇಟ್ ಜ್ಯೂಸ್ ಆಗ್ಬಿಟ್ಟಿದೆ ಗೈಸ್ ಇದು. ಅದಕ್ಕೆ 2-3 ತಗೊಂಡಿದ್ದಾರೆ ನೆನ್ನೆ ಡಿಮಾರ್ಟ್ ಅಲ್ಲಿ ಶಾಪಿಂಗ್ ಹೋದಾಗ. ಬರೀ ತಿಂಡಿನೇ. ಅಕ್ಕನೂ ಒಂದೇ, ತಂಗಿನೂ ಒಂದೇ. ಈ ವಿಚಾರದಲ್ಲಂತೂ ಇಬ್ರು ಒಂದೇ. ತಿಂಡಿ ತಿನ್ನೋದ್ರಲ್ಲಿ ಎಕ್ಸ್ಪರ್ಟ್. ಇಲ್ಲ ಗೈಸ್, ನಾನು ಈಗ ಕಮ್ಮಿ.
ಮುಂಚೆ ಅಷ್ಟು ನಾನು ನಿಜ ತಿಂತಾ ಇಲ್ಲ, ಮುಂಚೆ ಹೆವಿ ತಿಂತಾ ಇದ್ದೆ, ಇವಾಗ ಕಮ್ಮಿ ಮಾಡ್ಬಿಟ್ಟಿದ್ದೀನಿ. ಏನಕ್ಕೆ ಅಂತ ಗೊತ್ತಿಲ್ಲ, ಏಜ್ ಆಗ್ತಾ 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 ತಿನ್ನೋದು ಇಷ್ಟನೇ ಆಗಲ್ಲ ಅಷ್ಟು. ಚಿಕ್ಕ ವಯಸ್ಸಲ್ಲಿ ಹೆವಿ ತಿಂತಾ ಇದ್ದೆ, ಮನೇಲೆಲ್ಲ ಬೈತಾ ಇದ್ರು ಏನ್ ಇಷ್ಟು ತಿಂತೀಯಾ ಅಂತ. ಇವಾಗ ನಾನ್ ಇವ್ರಿಬ್ರಿಗೆ ಹೇಳೋ ತರ ಆಗೋಗ್ಬಿಟ್ಟಿದೀನಿ. ಅದಕ್ಕೆ ನೀವು ತಿಂತಿಲ್ಲ ಅಷ್ಟೇ. ಏಜ್ ಆಗ್ತಾ ಅಲ್ಲೋಗ್ತಾ ಇದೆಯಾ, ನಂದು ಒಂದು ಉಳ್ಕಲ್ ಆಗಿಲ್ಲ ಗೊತ್ತಾ. ಅದೌದು, ಅದು ಗೊತ್ತು. ನೀವ್ ನಿಮ್ದು ಉಳ್ಕಲ್ ಆಗೈತಾ, ಆಗಿದ್ಯಾ? ನಮ್ದು ಸಣ್ಣದೆಲ್ಲ ಆಗಿತ್ತೆ, ಆದ್ರೆ ಸಣ್ಣವ್ರದ್ದು ಉಳ್ಕಲ್ ಆಗೈತೆ, ನಮ್ಮ ಧನ್ಯ ಅವ್ರದ್ದು ಉಳ್ಕಲ್ ಆಗೈತೆ. ಏನೇನೋ ಆಗೈತೆ ಅಲ್ಲಿಗೆ. ಇವ್ರ ಅಪ್ಪ ಅಮ್ಮ ಕೇಳಿದ ತಕ್ಷಣ ಚಾಕ್ಲೇಟ್ಸು ತಿಂಡಿ ಎಲ್ಲ ತಕ್ಕೊಟ್ಟವ್ರೆ ಗಾಯ್ಸ್. ಅದಕ್ಕೆ ಇವರು ಇಷ್ಟು ಉಳ್ಕಲ್ ಮಾಡ್ಕೊಂಡವ್ರೆ. ನಮ್ಮನೇಲೂ ತೆಕ್ಕೊಟ್ಟಿದ್ದಾರೆ ಚಿಕ್ಕ ವಯಸ್ಸಲ್ಲಿ, ಆದ್ರೆ ಇವ್ರಷ್ಟ ತೆಕ್ಕೊಟ್ಟಿಲ್ಲ, ತುಂಬಾ ತಿಂದಿದ್ದಾರೆ ಇವ್ರಿಬ್ರು ಸಾಮಾನ್ಯದ ಮೂರ್ತಿಗಳಲ್ಲ. ಹೇಳಿದಾಗ ಕೇಳ್ಬೇಕಾಗಿ ಎಲ್ಲ ತೆಗ್ದು ಕೊಡ್ತಾ ಇದ್ರ, ಹೇಳಿದನೆಲ್ಲ ಇವಾಗ ಗೊತ್ತಾಗ್ತಿದೆ. ಅದರಿಂದ ಏನು ಫಾಲ್ಟ್ ಆಯ್ತು ಅಂತನಾ? ಅಲ್ಲ, ತಿನ್ಬೇಕು ಆದ್ರೆ ಜಾಸ್ತಿ ತಿನ್ಬೇಡಿ ಅಷ್ಟೇ ಚಾಕ್ಲೇಟ್ನೆಲ್ಲ. ಈ ಸೈಡ್ ನಂದು ಸಿಲ್ವರ್ ಅಲ್ಲು ಆಯ್ತಾ, ಈಗ ಮತ್ತೆ ಇಲ್ಲಿ ಇದಾಗ್ತೈತೆ, ತೂತ್ ಆಗ್ತಾ ಇದೆ. ಅಲ್ಲೂ ಸಿಲ್ವರ್ ಅಲ್ಲಿ ಹಾಕ್ಸ್ಕೊಂಡ್ಬೇಡಿ, ಆಮೇಲೆ ನಾರ್ಮಲ್ ಅಲ್ಲೇ ಇವಾಗ ಡೂಪ್ಲಿಕೇಟ್ ಬರ್ತಿದೆ, ಅದನ್ನ ಹಾಕ್ಸ್ಕೊಳ್ಳಿ ಸರಿನಾ? ಸರಿ ಉಂಟು ಸದ್ಯಕ್ಕೆ, ಎಂತ ಬೇಡ. ಆದ್ರೆ ಹೇಳಿದ್ದು ಚೂರಿದ ರಿಸಲ್ಟ್ ತೋರ್ಸೋಣ. ಬಂತಾ? ಹೇಳಿ ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟು ತೆಗ್ದಿದ್ದಾನೆ? ಟೋಟಲ್ ಅವನು 600ಗೆ 444 ತೆಗ್ದಿದ್ದಾನೆ ಆಯ್ತಾ. ಅದ್ರಲ್ಲಿ ಕನ್ನಡ 80 ತೆಗ್ದಿದ್ದಾನೆ, ಇಂಟರ್ನಲ್ ಸೇರಿ 80. ಇಂಗ್ಲಿಷ್ಗೆ 75 ತೆಗ್ದಿದ್ದಾನೆ. ಅದು ಬಿಟ್ರೆ ಎಕನಾಮಿಕ್ಸ್ 67 ಟಫ್ ಅಂತ ಹೇಳ್ತಾ ಇದ್ದ. ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡಿ 85, ಮತ್ತೆ ಅಕೌಂಟೆನ್ಸಿ 73, ಕಂಪ್ಯೂಟರ್ ಸೈನ್ಸ್ 64 ತೆಗ್ದಿದ್ದಾನೆ. ಗೊತ್ತಾಯ್ತಾ ಗೈಸ್? ಅವ್ನು ಯಾವಾಗ್ಲೂ ಡಿಸ್ಟಿಂಕ್ಷನ್ ಬರ್ತಾ ಇದ್ದ, ಈ ಸಲ ಫಸ್ಟ್ ಕ್ಲಾಸ್ ಬಂದಿದ್ದಾನೆ. ಎಷ್ಟು ಪರ್ಸೆಂಟೇಜ್ ಬರುತ್ತೆ ಹಂಗಂದ್ರೆ? ಅಲ್ಲಮ್ಮ, ತುಂಬಾ ಕಮ್ಮಿ ತೆಗ್ದು ಅಂತಾನೆ. ಹೌದು, ಅಂದ್ರೆ ತುಂಬಾ ಕಡಿಮೆ ಅಂತಲ್ಲ. ಅಲ್ಲ, ಟೆಂತ್ ಅಲ್ಲಿ ಅವನು ಡಿಸ್ಟಿಂಕ್ಷನ್ ಬಂದಿದ್ದಮ್ಮ. ಅಂದ್ರೆ 10th ಅಲ್ಲಿ ಮತ್ತೆ PU ಅಲ್ಲಿಗೆ ಕಂಪೇರ್ ಮಾಡಿದ್ರೆ ಈ ಸಲ ಸ್ವಲ್ಪ ಕಡಿಮೆ ಆಯ್ತು ಒಂದು. ಡೌನ್ ಆಗಿದ್ದಾನೆ. ನಾನು ಇನ್ನೂ ಜಾಸ್ತಿ ಓದ್ತಾನೆ ಅನ್ಕೊಂಡಿದ್ದೆ, ಈ ಸಲ ಜಾಸ್ತಿ ಫೋನ್ ಯೂಸ್ ಮಾಡೋನೆ. ಫೋನ್ ಯೂಸ್ ಮಾಡ್ತಾರೆ. ಅವನೇನ್ ಗೊತ್ತ, ಎಕ್ಸಾಮ್ ಟೈಮ್ ಅಲ್ಲಿ ಯಾವತ್ತು ನೋಡಿದ್ರು ಇನ್ಸ್ಟಾದಲ್ಲಿ ಸ್ಟೋರಿ ಹಾಕ್ತಿದ್ದ, ನೆಕ್ಸ್ಟ್ ಫಿಲಮಿಗೆ ಹೋಗ್ಬೋದು, ಅದು ಇದು ಅಂತ ಜಾಸ್ತಿ ಆಗ್ತಿದ್ದ. ಗೈಸ್, ಎಕ್ಸಾಮ್ಗೆ ರಜಾ ಕೊಟ್ಟಿದ್ರಲ್ಲ, ಅವಾಗ್ಲೂ ಕೂಡ ಫಿಲಮ್ಗೆ ಹೋಗಿದ್ದ. ನನ್ನ ಫಿಲಮ್ ಕರಿತಾ ಇದ್ದ. ನಾನ್ ಹೇಳ್ದೆಲೋ, ಫಸ್ಟ್ ಓದ್ಕೊಳ್ಳೋ, ಸೆಕೆಂಡ್ PUC ಎಕ್ಸಾಮು, ನಾನು ನಿನ್ನ ಮೀಟ್ ಆಗಕ್ಕೆ ಬರ್ತಲ್ಲ, ನಿನ್ನ ಕರಿತಾನೆ ಇಲ್ಲ ಮನೆಗೆ, ಫಸ್ಟ್ ಓದ್ಕೋ, ಆಮೇಲೆ ಬೇಕಾದ್ರೆ ಫಿಲಮ್ಗೆ ಹೋಗೋಣ ಅಂತ ಹೇಳಿದ್ದೆ. ಬಟ್ ಆದ್ರೂ ಪರವಾಗಿಲ್ಲ, ಫಸ್ಟ್ ಕ್ಲಾಸ್ ಬಂದಿದ್ದಾನಲ್ಲ, ಗ್ರೇಟ್ ಅಂತಾನೆ ಹೇಳ್ಬೋದು. ಸ್ವಲ್ಪ ಕಮ್ಮಿನೇ ತೆಗ್ದವನೆ, ಅಂದ್ರೆ 10ಗಿನ್ನ ಸೆಕೆಂಡ್ PUC ಕಮ್ಮಿ ತೆಗ್ದಿದ್ದಾನೆ. ಅದೊಂದು ಬೇಜಾರಾಯ್ತು ಅಷ್ಟೇ ಅಲ್ವಾ ಅಮ್ಮ? ಈ ತರ ಹೇಳಿದ್ರೆ ಪಾಪ ಅವನಿಗೆ ಬೇಜಾರಾಗ್ಬೋದು. ನನ್ನ ಸರ್ನವರೆಲ್ಲ ನೋಡ್ತಾರೆ, ಈ ತರ ಯಾಕೆ ಹೇಳಿದ್ರಕ್ಕ ಅಂತ ಹೇಳ್ತಾರೆ. ಪರವಾಗಿಲ್ಲ, 74% ತೆಗ್ದಿದ್ದಾನೆ ಅನ್ಸುತ್ತೆ. ಅವನಿಗೆ ಕಾಲ್ ಮಾಡೋಣ. 74% ಅದು ಕಾಲ್ ಮಾಡೋಣ, ತೆಗಿತಾನ ಇಲ್ಲ ನೋಡೋಣ. ಗಂಗೆಯ ಕೇಳು. ಹಲೋ ಚೂರಿ, ಎಷ್ಟು ಪರ್ಸೆಂಟೇಜ್? 74. ಚೂರಿ, ಡಿಸ್ಟಿಂಕ್ಷನ್ ಅದು ಫಸ್ಟ್ ಕ್ಲಾಸ್. ಡಿಸ್ಟಿಂಕ್ಷನ್ಗೆ ಎಷ್ಟಿರ್ಬೇಕು? ಫಸ್ಟ್ ಕ್ಲಾಸೇ ಗೊತ್ತಾಯ್ತು. 85 ಮೇಲಿದ್ರೆ ಡಿಸ್ಟಿಂಕ್ಷನ್ ತಾನೆ. ಎಲ್ಲಿದ್ಯಾ ನೀನು? ಫಿಲಮ್ ಮಾಡು ನೀನು. ನಿಮಗೆ ಡಿಸ್ಟಿಂಕ್ಷನ್ ತೆಗಿಯೋಕ್ಕಾಗಿಲ್ವಾ? ಹಾ, ಎಲ್ಲೋಯ್ತು ಮತ್ತೆ ಓದಿದೆಲ್ಲ? ಇರು, ಎಲ್ರಿಗೆ ಹೇಳ್ತೀವಿ ನಾವು. ನೀನ್ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಸ್ ತಾನೆ? ಮತ್ತೆ 10th ಅಲ್ಲಿ ತೆಗ್ದಿದೆ ತಾನೆ ಡಿಸ್ಟಿಂಕ್ಷನ್? 10th ಅಲ್ಲಿ ತೆಗ್ದಿದ್ದಲ್ಲೋ, ಆದ್ರೂ 80 ವರ್ಗೂನಾದ್ರೂ ತೆಗ್ದಿದೆ, ಅದಕ್ಕಿಂತ ಕಮ್ಮಿ ತೆಗ್ದಿದ್ಯಲ್ಲ ಈ ಸರಿ, ಯಾಕೆ? ಅದೇ ಮೂವಿಗೆ ಹೋಗು, ಇನ್ಸ್ಟಾದಲ್ಲಿ ಸ್ಟೋರಿ ಹಾಕು, ಇನ್ಸ್ಟಾದಲ್ಲಿ ಇದು ಯೂಸ್ ಮಾಡ್ತಾನಲ್ಲ, ಸ್ನ್ಯಾಪು. ಫಿಲಮ್ ನೋಡಿ ಲವ್ ಫೀಲಿಂಗ್ ಉಟ್ಕೊಂಡ್ಬಿಟ್ಟಿದೆ ಅವನಿಗೆ, ಅದಕ್ಕೆ. ಚೂರಿ, ಯಾವ ಮೂವಿಲಿದ್ಯಾ? ಎಲ್ರು ಚೂರಿ ರಿಸಲ್ಟ್ ಏನಾಯ್ತು ಅಂತ ಕೇಳ್ತಾ ಇದಾರೆ, ಅದಕ್ಕೆ ವ್ಲಾಗ್ ಅಲ್ಲಿ ಎಲ್ರಿಗೂ ತಿಳಿಸ್ಕೊಡ್ತಾ ಇದೀವಿ ಚೂರಿ ರಿಸಲ್ಟ್ ಏನಾಯ್ತು ಅಂತ. ಹೌದು, ನಿಂದು ಮಾನ ಮರ್ಯಾದೆ ಎಲ್ಲ ತೆಗ್ದಿದೀವಿ ಅಂತ ಅನ್ಕೋಬೇಡ. ನೀನ್ ಫಸ್ಟ್ ಕ್ಲಾಸ್ ತೆಗ್ದಿದ್ಯಲ್ಲ, ಏನ್ ಮಾನ ಮರ್ಯಾದೆ ಹೋಗಿಲ್ಲ ಬಿಡು, ಪರವಾಗಿಲ್ಲ. ಕಂಗ್ರಾಚುಲೇಷನ್, ಪಾರ್ಟಿ ಕೊಡ್ಸು ಫಸ್ಟ್.
ಸರಿ ಫಸ್ಟ್ ಮನೆಗ್ ಬಾರಪ್ಪ, ಆಮೇಲೆ ಕೊಡ್ಸುವಂತೆ ನೀನು. ರಿಸಲ್ಟ್ ಬಂದಾಗಿಂದ ಮನೆಗೆ ಬಂದಿಲ್ಲ. ಹೌದು, ಆದ್ರೆ ನಂಗೆ ಬೇಜಾರು ಚೂರಿ, ಒಂದು ಕಾಲ್ ಮಾಡಿ ಹೇಳ್ಬೇಕು ತಾನೆ. ಓ ದೇವ್ರೆ, ನಾವ್ ಮಾಡ್ಬೇಕಿತ್ತು. ರಿಸಲ್ಟ್ ಬಂದಿದ್ ಏ ನಾವು ಚೆನ್ನೈಯಲ್ಲಿ ಇದ್ವಲ್ಲಮ್ಮ, ಧನ್ಯ ಅವ್ರು ಕಾಲ್ ಮಾಡಿದ್ರಂತಲ್ಲ. ಕಾಲ್ ಮಾಡಿದ್ದೆ ಡೇ ಟೈಮ್ ಅಲ್ಲಿ. ಕಾಲ್ ಮಾಡಿದ್ರಾ? ಆಯ್ತಾಯ್ತು, ಸರಿ ಬಾಯ್, ಹುಷಾರು. ನೋಡಿ ಗಾಯ್ಸ್, ನಾನು ಹೇಳಿದ್ ನಿಜ ಆಯ್ತು. ಹೋಗಿ ಫಿಲಮ್ ನೋಡ್ತಾವನೆ, ಈಗ್ಲೂ ಥಿಯೇಟ್ರಲ್ಲೇ ಅವನೇ. ಎಕ್ಸಾಮ್ ಟೈಮಲ್ಲೂ ಥಿಯೇಟ್ರಲ್ಲೇ ಇದ್ದ ಅನ್ಸುತ್ತೆ. ಹೌದು, ಅವನಿಗೆ ಎಕ್ಸಾಮ್ ಇದ್ದಾಗ ಇದು ಯಾವ್ದೋ ಮೂವಿಗೆ ಹೋಗಿದ್ದಮ್ಮನು. ಆಕ್ಚುಲಿ ಏನ್ ಗೊತ್ತಾ, ಅವನಿಗೆ 74 ಕಮ್ಮಿ ಆಯ್ತು. ಯಾಕಂದ್ರೆ ಅವ್ನು ಹೆವಿ ಬ್ರಿಲಿಯಂಟ್ ಆಯ್ತಾ, ಮತ್ತೆ ಜನರಲ್ ನಾಲೆಜ್ ತುಂಬಾ ಇದೆ ಅವನಿಗೆ. ಸೊ ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂತ ಅಂದ್ರೆ ಡಿಸ್ಟಿಂಕ್ಷನ್ ಪಕ್ಕ ತೆಗಿತಾನೆ ಅಂತ. ಬಟ್ ಓಕೆ, ಪರವಾಗಿಲ್ಲ, ಚೆನ್ನಾಗೇ ತೆಗ್ದಿದ್ದಾನೆ. ಮೂವಿ ನೋಡಿ ಸ್ವಲ್ಪ ಜಾಸ್ತಿ ಆಯ್ತು ಅನ್ಸುತ್ತೆ. ಮೂವಿ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಬಂದೈತೆ ಗಾಯ್ತು ಇತ್ತೀಚೆಗೆ. ಮತ್ತೆ ಏನಂತ ಅಂದ್ರೆ ಜಾಸ್ತಿ ಇಂಟೆಲಿಜೆಂಟ್ ಇದ್ದಾನೆ, ಆದ್ರೆ ಓದೋದಕ್ಕೆ ಜಾಸ್ತಿ ಟೈಮ್ ಕೊಟ್ಟಿಲ್ಲ ಅಷ್ಟೇ ಅಲ್ವಾ ಅಮ್ಮ? ಹೌದು, ಓದಕ್ಕೆ ಕೊಟ್ಟಿಲ್ಲ. ಫಿಲಮ್ ಕೊಡೋಷ್ಟು ಕೊಡ್ಬೇಕಾಯ್ತು. ಧನ್ಯ ಅವರೇ, ನಿಮ್ದೆಷ್ಟು ಸೆಕೆಂಡ್ ಪಿ ಸಿ ಅಲ್ಲಿ? ನಂದು ಫಸ್ಟ್ ಕ್ಲಾಸ್ ಮಾರ್ಕ್ಸ್, ಬಟ್ ಅವನಕ್ಕಿಂತ ಜಾಸ್ತಿ ತೆಗ್ದಿದ್ದೀನಿ. ಎಷ್ಟು? 76, 78 ಸಮಥಿಂಗ್ ಬರುತ್ತೆ. ಸೆಕೆಂಡ್ ಪಿ ಸಿ ಇಲ್ಲ? ಹೌದು, ಫಸ್ಟ್ ಕ್ಲಾಸ್. ಗ್ರೇಟ್. ಬಟ್ ಅಷ್ಟು ತೆಗ್ದಿದ್ದೀನಿ. ಆದ್ರೂ ಹುಡುಗ ಆಗಿ ಅವನು ಅಷ್ಟು ತೆಗ್ದಿದಾನಲ್ಲ, ಗ್ರೇಟ್. ಗೊತ್ತಾ, ಇವಳು ಅದೇ ತರ ಸೇಮ್ ಅವನ್ ತರನೇ. ಅಂದ್ರೆ ಎಕ್ಸಾಮಿಗೆ ಓದಲ್ಲ, ಒಳ್ಳೆ ಮಾರ್ಕ್ಸ್ ತೆಗಿತಾಳೆ. ನಂದೆಷ್ಟು ಗೊತ್ತಾ, ಒಂದು 87, 89 ಅಂತ. ಯಪ್ಪ ಬಿಡಪ್ಪ, ನೀವು ಡಿಸ್ಟಿಂಕ್ಷನ್ 89 ಅಂತ. ಗೈಸ್, ಇವ್ರೆಲ್ಲರಿಗಿನ ನಾನೇ ಫಸ್ಟ್ ಅನ್ಸುತ್ತೆ. ನಾನು 56 ಏನೋ ತೆಗ್ದಿದ್ದೀನಿ ಅಷ್ಟೇ. ಚಪ್ಪಾಳೆ ತಟ್ರಿ ಎಲ್ಲರೂ. 10th ಗಿಂತ ಸೆಕೆಂಡ್ ಪಿ ಯು ಮಾರ್ಕ್ಸ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಇವಾಗ. ಮುಂಚೆ ಆದ್ರೆ 10th ಮಾರ್ಕ್ಸ್ ಅಲ್ವಾ, ಇವಾಗ ಸೆಕೆಂಡ್ ಪಿ ಯು. ನನಗೆ ಓದೋದ್ರಲ್ಲಿ ಏನು ಇಂಟ್ರೆಸ್ಟ್ ಇರ್ಲಿಲ್ಲ ಗೈಸ್. ನನಗೆ ಏನ್ ಗೊತ್ತಾ, ಅವಾಗೆಲ್ಲ ಈ ಗೇಮ್ ಆಡೋದು ಮತ್ತೆ ಫ್ರೆಂಡ್ಸ್ಗಳ ಜೊತೆ ಎಂಜಾಯ್ ಮಾಡೋದು ಕಾಲೇಜ್ ಡೇಸ್ ಅಲ್ಲಿ ಇದೇ ಇದ್ದಿದ್ದು. ಅದ್ ಬಿಟ್ರೆ ಏನಿಲ್ಲ. ಈ ತರ ಟೈಮ್ ಸ್ಪೆಂಡ್ ಮಾಡಿನೇ ಓದೋದ ಕಡೆ ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟಿಲ್ಲ ಅಷ್ಟೇ. ಅದಕ್ಕೆ ನಂದು ಕಮ್ಮಿ. ಇವರಾದ್ರೆ ಊರಲ್ಲಿದ್ರು, ಓದ್ತಾ ಇದ್ರು ಯಾವಾಗ್ಲೂ. ನಂಗೆ ಸೆಕೆಂಡ್ ಪಿ ಯು ಸಿ ನಾನು ಎಕ್ಸಾಮ್ ಬರೆಯೋದೇ ನಾನು ಅಷ್ಟು ಮಾರ್ಕ್ಸ್ ತೆಗ್ದಿದ್ದು. ಎಕ್ಸಾಮ್ ಇರ್ಲಿಲ್ಲ, ಕೊರೋನಾ ಬ್ಯಾಚ್ ನಮ್ದು. ಓ ಕರೆಕ್ಟು, ಜಾಸ್ತಿ ಕೊರೋನಾದಲ್ಲಿ ಅವರೇ ಪಾಸ್ ಮಾಡಿರೋದು ಗಾಯ್ಸ್. ಸನ್ನುನಾ ಆದ್ರೂ ಪರವಾಗಿಲ್ಲ ಅಮ್ಮ. ಸನ್ನು ಅವರೇ, ನೀವು ಏವಿಯೇಷನ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಅಲ್ಲಿ ನೀವೆಷ್ಟು ತೆಗ್ದಿದ್ದೀರಾ? ಚೆನ್ನಾಗಿ ತೆಗ್ದಿದ್ದೀನಿ. ಮತ್ತೆ ಅದೇ ತೆಗ್ದಿದ್ದೀನಿ. ಮತ್ತೇನಪ್ಪಾ ಅಂತ ಅಂದ್ರೆ, ಇದು ಏನು ಎಕ್ಸಾಮ್ ಇತ್ತು, ಎಕ್ಸಾಮ್ ಇದೆ ಒಂದು 2 days ಅಂತ ಹೇಳ್ಬೇಕಾದ್ರೆ ಎಕ್ಸಾಮ್ ಕ್ಯಾನ್ಸಲ್ ಆಗೋಯ್ತು. ಮತ್ತೆ ನಾನು ಸೈನ್ಸ್ PCM ಸ್ಟೂಡೆಂಟ್ ಅಲ್ವಾ, ಸೈನ್ಸ್ ಸ್ಟೂಡೆಂಟ್, ಅದಕ್ಕೆ ಒಳ್ಳೆ ಮಾರ್ಕ್ಸ್ ತೆಗ್ದಿದ್ದೀನಿ. ಚೆನ್ನಾಗಿ ತೆಗ್ದಿದ್ದೀರಾ, ನಾನು ನೋಡಿದ್ದೀನಲ್ಲ. ನಮ್ ಧನ್ಯ ಅವರು ಪರವಾಗಿಲ್ಲ. ನಾನು ಓದಿದಷ್ಟು ತೆಗಿಲಿಕ್ಕೆ ಆಗಿಲ್ಲ. ನಾನು ಹೆಂಗೆ ಓದ್ತಿದ್ದೆ ಗೊತ್ತಾ, ಇವಳಿ ಓದ್ತಿದ್ಲಪ್ಪ, ಇವಳು ಹೆವಿ ಅಂದ್ರೆ ಹೆವಿ ಓದ್ತಿದ್ಲು. ರಾತ್ರಿ ಒಂದು 12 ಗಂಟೆ ತನಕ ಓದಿ ಬೆಳಿಗ್ಗೆ 3 ಗಂಟೆಗೆ ಎದ್ದು ಹಿಂಗೆ ಮಣ ಮಣ ಅಂತ ಅಂತಿದ್ಲು. ಎಷ್ಟು ಬುಕ್ಸ್ ಅಲ್ಲಿ ಬರ್ದು ಬುಕ್ಸ್ ಫುಲ್ ಖಾಲಿ ಮಾಡಿ. ನೀವ್ ಹೆಂಗೆ ಗೊತ್ತಾ, ನೀವು ಬುಕ್ಕಲ್ಲಿ ಇರೋದನ್ನ ಮಾತ್ರ ಓದ್ತೀರಾ. ನಾವು ಜನರಲ್ ನಾಲೆಜ್ನೆಲ್ಲ ಚೆನ್ನಾಗಿ ತಿಳ್ಕೊಂಡಿದೀವಿ ಅಷ್ಟೇ. ನಿಮ್ಗೂ ವ್ಯತ್ಯಾಸ. ಬಟ್ ಆದ್ರೆ ನನಗೆ ಓದೋದ್ರಲ್ಲಿ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ ಗೈಸ್. ಓದೋದಂದ್ರೇನೆ ನನಗೆ ತಲೆಗೆ ಹತ್ತುತ್ತಾ ಇರ್ಲಿಲ್ಲ ವಿದ್ಯೆ. ಸೊ ಅದಕ್ಕೋಸ್ಕರ ಇವರೆಲ್ಲರಿಗಿನ್ನ ಓದೋದ್ರಲ್ಲಿ ನಾನೇ ವರ್ಸ್ಟ್. ನಾನೇ ಹೆಮ್ಮೆಯಿಂದ ಹೇಳ್ಕೊತೀನಿ. ಇವರಿಬ್ರು ಬೆಸ್ಟ್. ನಾನು ಓದೋದ್ರಲ್ಲಿ ಬೆಸ್ಟ್. ಓದೋದ್ರಲ್ಲಿ ನೀವು ಇಬ್ರು ಬೆಸ್ಟ್. ಅಂದ್ರೆ ಎಕ್ಸಾಮ್ ಎಲ್ಲ ಚೆನ್ನಾಗಿ ಮಾಡ್ತಿದ್ರಲ್ವಾ, ಸೊ ಓದೋದ್ರಲ್ಲಿ. ಓದ್ತಾನೆ ಇರ್ಲಿಲ್ಲ, ಕ್ಲಾಸ್ ಅಲ್ಲಿ ಏನ್ ನಡೀತಿದ್ದು ಅದು ಬರೀತಿದ್ದೆ. ಆದ್ರೂ ಸೆಕೆಂಡ್ PUC ಎಕ್ಸಾಮ್ ಏನಾದ್ರು ನಿಮ್ ಕೈಯಾರ ನೀವು ಬರ್ದಿದ್ರೆ ಕೊರೋನಾ ಇಲ್ಲ ಅಂತ, ಅದಕ್ಕಿನ್ನ ಜಾಸ್ತಿನೇ ತೆಗಿತಾ ಇದ್ರಿ. ಪ್ರಿಪರೇಷನ್ ಅಷ್ಟು ಚೆನ್ನಾಗಿ ಮಾಡಿದ್ದೆ ನಾನು. ನಮ್ ಧನ್ಯ ಅವರು ಗ್ರೇಟ್, ಸೂಪರ್ ಮಾ. ನಿಮ್ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಪರ್ಸೆಂಟೇಜ್ ನ ರಿವೀಲ್ ಮಾಡಿದೀರಾ. ನೀವಿಬ್ರು ಅಷ್ಟೇನೆ. ನಾನು ರಿವೀಲ್ ಮಾಡ್ಬಿಟ್ಟೆ 56. ಅಯ್ಯೋ, ಈ ತರ ಕಮ್ಮಿ ತೆಗ್ದವ್ರು ಯಾರು ಹೇಳ್ಕೊಳಲ್ಲ ಗೈಸ್. ನಾನು ಹೇಳ್ಕೊತಾ ಇದೀನಿ ಖುಷಿಯಿಂದ. ನಾವೆಲ್ಲ ಮಿಡಲ್ ಮತ್ತೆ ಲಾಸ್ಟ್ ಬೆಂಚ್ ಬಾಯ್ಸು. ಸೊ ನಾವ್ ಇಷ್ಟ ತೆಗಿಯೋದೇ ಗ್ರೇಟ್. ಬಟ್ ಈ ಕುಳ್ಳ ಅಲ್ವಾ, ಅದೇಂಗೆ ಲಾಸ್ಟ್ ಬೆಂಚಿಗೆ ಹೋದ್ರಿ ಅಂತ. ಅದೇ ಜಾಸ್ತಿ ತೀಟೆ ಇದ್ದೆ, ಕುಳ್ಳ ಇದ್ರು. ಅದೇ ಹೇಳ್ತಾರಲ್ಲ, ಕುಳ್ಳಕ್ಕಿದ್ದವ್ರೆ ಜಾಸ್ತಿ ಶಾರ್ಪ್ ಅಂತ. ಫಿಲಮ್ ಅಲ್ಲಿ ಇದ್ದ ಒಬ್ಬ ಪಿಟ್ಟೆ ಕಪ್ಪೆರಾಯ ಸೇಮ್ ಹಂಗೆ ನೀವು. ಮಕ್ಳ ಕಪ್ಪೆರ ಹಿಂಗ್ ಹೋಲ್ಸ್ತಾ ಇದೀರಾ ಇಬ್ರು ಸೇರ್ಬಿಟ್ಟು, ಅಕ್ಕ ತಂಗಿರು. ಗಾಯ್ಸ್, ಟೈಮ್ ನೋಡಿ ಇವಾಗ 8:30 ಆಯ್ತು. ಸೊ ನಮ್ ಸಣ್ಣ ಅವಸ್ಥೆ ನೋಡಿ ಇಲ್ಲಿ. ಏನ್ಮಾ ಇದು ನಿಮ್ ಅವಸ್ಥೆ? ಪೀಲ್ ಆಫ್ ಮಾಸ್ಕ್. ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಿರೋದು. ಅರ್ಬನ್ ಯೋಗ ಅವರು ಕಳ್ಸಿದ್ರ ಆಯ್ತಾ. ಇದೆಷ್ಟೊಂದು 2 month ಆಯ್ತು, ನಾನು ಯೂಸೇ ಮಾಡಿಲ್ಲ. ಏನಕ್ಕೆ ಸುಮ್ನೆ ವೇಸ್ಟ್ ಮಾಡೋದು, ಬಿಸಾಕೋದು ಅಂತ ಹೇಳ್ಬಿಟ್ಟು ಹಾಕಿದೀನಿ ಕಾಲಿಗೆ. ಇದರಿಂದ ಏನ್ ಯೂಸ್? 60 to 120 minutes ಹಂಗೆ ಬಿಡ್ಬೇಕು. 2 to 3 hours ಬಿಡ್ಬೇಕು ಇದು, ಆಯ್ತಾ. 3 hours ಅಥವಾ 2 hours ಹಿಂಗೆ ಕಾಲಲ್ಲಿ ಇರ್ಬೇಕು. ಇದಾದ ನಂತರ ಇದನ್ನ ರಿಮೂವ್ ಮಾಡಿ ಲೆಗ್ ವಾಶ್ ಮಾಡ್ಬೇಕಾಯ್ತಾ. ವಾಶ್ ಮಾಡಿದ ನಂತರ 3 ಅಥವಾ 4 days ಅಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ.
ಆಟೋಮೆಟಿಕ್ ಆಗಿ ನಮ್ದು ಡೆಡ್ ಸ್ಕಿನ್ ಬರುತ್ತೆ ಅಲ್ವಾ, ಓ ನಿಮ್ ಕಾಲಲ್ಲಿ ಹೊಡ್ಕೊಂಡಿತ್ತಲ್ಲ, ಒಡ್ಕೊಂಡಿರೋದು ಮಾತ್ರ ಅಲ್ಲ, ಈ ಇದೇನಂತಾರೆ ಕಲರೇ ಚೇಂಜ್ ಆಗ್ಬಿಡುತ್ತೆ ಕಾಲಿಗೆ, ವೈಟ್ ಅಂದ್ರೆ ಅದಂಗೆ ಕಿತ್ಕೊಂಡ್ ಬರುತ್ತೆ ಒಳ್ಳೆ ಇದ್ರ ತರ. ಅದೇ ನಾವು ಫೆವಿಕಲ್ ಹಾಕ್ದಾಗ ಹಿಂಗ್ ತೆಗಿತೀವಲ್ಲ ಕೈಗೆ. ತೆಗಿಬೇಕು ನಾವು. ಧನ್ಯ ಅವ್ರು ನೋಡಿ ಕಾಲಲ್ಲಿ ಅವ್ರ ಬಾಯ್ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದಾರೆ. ಫ್ರೆಂಡ್ ಅಂತ ಏನ್ ಡೌ ಮಾಡ್ತಾರೆ. ಏನ್ಮಾ ನಿಮ್ ಅಕ್ಕ ಒಂದ್ ಸೀಕ್ರೆಟ್ ಹೇಳ್ತಿಲ್ಲ. ಯಾರತ್ರ? ಲತು ಹುಡ್ಗ ತಾನೇ ಅವರು. ನೋಡಿ ಗೈಸ್, ಯಾರಮ್ಮ ಬಾಯ್ ಫ್ರೆಂಡ್? ಅಷ್ಟೇ, ಬಾಯ್ ಫ್ರೆಂಡ್ ಅಲ್ಲ ಅವರು. ಫ್ರೆಂಡಾ? ಮತ್ತೆ ಏನಿಲ್ಲ, ಸ್ನಾನ ಮಾಡ್ಕೊಂಡು ಬಂದೆ. ಗೈಸ್ ನಿಮ್ಗೆ ಟೈಮಿಂಗ್ಸ್ ಎಷ್ಟಾಯ್ತು ಅಂತ ತೋರಿಸ್ದೆ ಅಲ್ವಾ? ಇಷ್ಟೊತ್ತಲ್ಲಿ ಯಾವ ಫ್ರೆಂಡ್ ಕಾಲ್ ಮಾಡ್ತಾರೆ ನೀವೇ ಹೇಳಿ, ಅದು ಇವ್ರ ನಂಬರಿಗೆ. ಕಳ್ಳಿ ಏನೋ ಸೀಕ್ರೆಟ್ ಮುಚ್ಚಿಡ್ತಿದ್ದೀರಾ. ಅವರು ಪರವಾಗಿಲ್ಲ ಬಿಡಿ, ಹೋಗ್ಲಿ, ಹಿಂಸೆ ಕೊಡಲ್ಲ. ಫುಲ್ ಫೇಮಸ್ ಗೈಸ್ ನಮ್ ಧನ್ಯ ಅವರು. ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ಫ್ಯಾನ್ಸ್ ಫಾಲೋಯಿಂಗು, ಇನ್ನೇನಾದ್ರು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬಿಟ್ರೆ ತುಂಬಾ ಫ್ಯಾನ್ ಫಾಲೋಯಿಂಗ್ಸ್ ಇರ್ತಾರೆ ನಮ್ ತರಾನೇ. ಇವಾಗ ನಮ್ ಧನ್ಯ ಅವರು ಕೂಡ ಇನ್ಫ್ಲುಯೆನ್ಸರ್ಸೇ. ಅಯ್ಯೋ ನಮ್ ಜೊತೆ ಇದೀರಾ ಅಂದ್ರೆ ನೀವು ಕೂಡ ಇನ್ಫ್ಲುಯೆನ್ಸರ್ ಅಮ್ಮ. ಎಷ್ಟು ಜನ ಕಂಡಿಡಿಯಲ್ವಾ ನಿಮ್ಮನ್ನ, ಮಾತಾಡ್ಸಲ್ವಾ? ಎಷ್ಟೋ ಜನ. ಅದೇ ಮೊನ್ನೆ ನಾನು ಬಸ್ಸಲ್ಲಿ ಬಂದೆ ಅಲ್ಲ ಇಲ್ಲಿ ಬ್ಯಾಂಗ್ಳೂರಿಗೆ, ಸುಳ್ಯದಲ್ಲೇ ಪಾಪ ಸಿಕ್ಕಿದ್ರು, ಚೆನ್ನಾಗಿ ಮಾತಾಡಿದ್ರು. ಅದಲ್ಲದೆ ಊರಿಂದ ಬರ್ಬೇಕಾದ್ರೆನಾ? ಅವ್ರ ಅಮ್ಮನಿಗೆ ಕಾಲ್ ಮಾಡಿ ಹೇಳ್ತಿದ್ದಾರೆ, ಅಂದ್ರೆ ಅವ್ರ ಅಮ್ಮನಿಗೆ ಇಷ್ಟ ಅಂತೆ ನಾನು, ಹಂಗೆ ಕಾಲ್ ಮಾಡಿ ಮಾತಾಡ್ತಿದ್ದಾರೆ. ಆಯ್ತು, ನಂಗೆ ಅವಾಗ ಖುಷಿ ಆಯ್ತು. ನಾನು ಏನ್ ಸಾಧನೆ ಮಾಡಿದೀನಿ ಅಂತ ಅಂದ್ರೆ ಏನ್ ಗೊತ್ತಾ, ಜಸ್ಟ್ ಒಂದು ನಿಮ್ ವ್ಲಾಗ್ ಅಲ್ಲಿ ಮಾತಾಡ್ತೀನಿ ಅಲ್ಲದೆ ಬೇರೆ ಏನ್ ನಾನ್ ಮಾಡಿಲ್ಲ. ನಿಮ್ದು ಅಟ್ರಾಕ್ಷನ್ ಏನ್ ಗೊತ್ತಾ, ನಿಮ್ ವಾಯ್ಸ್ಗೆ ಎಲ್ಲರೂ ಇಷ್ಟಪಡ್ತಾರೆ, ಮತ್ತೆ ನಿಮ್ ಇನ್ನೋಸೆಂಟ್ ತುಂಬಾ ಇಷ್ಟಪಡ್ತಾರೆ, ಗೊತ್ತಾಯ್ತಾ? ಅದೆಲ್ಲರದೊಂದೊಂದು ಗುಣ ಅಂತ ಇರುತ್ತೆ ಅಲ್ವಾ? ಹೌದು ಗೈಸ್, ಮುಖದಲ್ಲಿ ಮಾತ್ರ ಲಕ್ಷಣ ಇದ್ರೆ ಸಾಲದು, ಅವರ ವಾಯ್ಸ್ ಅಲ್ಲೂ ಕೂಡ ಒಂದು ಲಕ್ಷಣ ಇದೆ, ಮತ್ತೆ ಅವ್ರ ಇನ್ನೋಸೆಂಟ್ ಕೂಡ. ಅದಕ್ಕೆ ಆಲ್ಮೋಸ್ಟ್ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತಾರೆ ನಮ್ ಧನ್ಯ ಅವರು. ನೆಕ್ಸ್ಟ್ ಏನ್ ಗೊತ್ತಾ, ನಾವ್ ಅವತ್ತು ನಮ್ಮನೇಲಿ ಮಾಡಿದಲ್ವ, ಕೇಕ್ ತಿಂದ್ಬಿಟ್ಟು ವಾಮಿಟೇ ಮಾಡಿದ್ವಿ, ಹುಷಾರಿಲ್ಲದಾಯ್ತಲ್ಲ ಅದೇ. ಇವ್ರಿಗೆ ಹೋದ್ಸಲಿ ನಾವು ಬರ್ತಡೇಗೆ ಹೋದಾಗ ಇವ್ರಿಗೆ ಹುಷಾರೇ ಇರ್ಲಿಲ್ಲ ಗೈಸ್. ಇವಾಗ ಹುಷಾರಾಗಿದ್ದಾರೆ. ಹಿಂಗೆ ಹುಷಾರಾಗಿರಿ, ಅದಕ್ಕೆ ಜ್ಯೂಸ್ ಕುಡಿಬೇಡಿ ಅಂತ ಹೇಳೋದು. ಆಕ್ಚುಲಿ ಹೇಳ್ಬೇಕಂದ್ರೆ ಧನ್ಯ ಅವ್ರದ್ದು ಬರ್ತಡೇ ಮುಗ್ದಾದ್ಮೇಲೆ ನಾವು ಕಲರ್ ಚಾಲೆಂಜ್ ಮತ್ತೆ A to Z ಚಾಲೆಂಜ್ ಅಲ್ವಾ, A to Z ಗಿಫ್ಟ್ ಚಾಲೆಂಜ್ ಮಾಡ್ತೀವಿ, ಮತ್ತೆ ಕಲರ್ ಚಾಲೆಂಜ್ ಬ್ಲಾಗ್ ಮಾಡ್ತೀವಿ. ಓಕೆ ಮಾಡಿ, ಓಕೆನಾ? ಸೈಸ್ ಇವತ್ತು ಡಿನ್ನರಿಗೆ ದೋಸೆ ಇದೆ, ಮತ್ತೆ ಅನ್ನ ಇದೆ, ಅದಾದ್ಮೇಲೆ ಬೇಕಾ ರೊಟ್ಟಿ ಇದೆ. ನೋಡಿ ಇಲ್ಲಿ ಇಷ್ಟು ಉಳ್ದಿದೆ, ನಮ್ಮ ಧನ್ಯ ಅವ್ರು ತಗೊಂಡ್ ಬಂದಿರೋದು ಇಷ್ಟು ಉಳಿದಿದೆ ಮಂಗಳೂರಿಂದ. ಅದಾದ್ಮೇಲೆ ಚಿಕನ್ ಸಾರು, ಧನ್ಯ ಅವ್ರು ಮಾಡಿರೋ ಸ್ಪೆಷಲ್ ಚಿಕನ್ ಸಾರು ಇದೆ ಇವತ್ ನೈಟ್ಗೂ ಕೂಡ. ಅದೇನೆ, ಅದನ್ನ ತಿನ್ಕೊಂಡು ನಾವು ಮಲಗ್ತೀವಿ. ಓಕೆ ಗೈಸ್, ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮತ್ತೆ ಸಿಗೋಣ. ಆಕ್ಚುಲಿ ಏನ್ ಗೊತ್ತಾ, ಈ ಬೇಕಾ ರೊಟ್ಟಿ ಇದೆ ಅಲ್ವಾ, ಅದೊಂದು 10 ಪ್ಯಾಕೆಟ್ ಮಮ್ಮಿ ತೆಗ್ದಿಟ್ಟಿದ್ದಾರೆ ನಮ್ಗೆ ಅಂತ, ಊರಲ್ಲಿ ಬೆಂಗಳೂರು ತಗೊಂಡ್ ಬರೋಕೆ. ಸೊ ಅದು ನಾವು ಮರ್ತೋಗ್ಬಿಟ್ಟು ಬಂದ್ವಿ ಹಂಗೆ ಮೊನ್ನೆ. ಅದಕ್ಕೋಸ್ಕರ ಅಕ್ಕ ಅಟ್ಲೀಸ್ಟ್ ಒಂದಾದ್ರೂ ಪಾಪ ತಗೊಂಡ್ ಬಂದ ಒಳಗೆ. ಅಷ್ಟೊಂದು ವೆಯ್ಟ್ ಆಗ್ಬಿಡುತ್ತೆ ಅಂತ ಒಂದೇ ಒಂದು ತಗೊಂಡ್ ಬಂದಿದ್ದೀರಾ? ನಿಮ್ ಬರ್ಡೇಗೆ ಗಿಫ್ಟ್ ಎಲ್ಲ ಇತ್ತಲ್ಲ ಬ್ಯಾಗ್ ಅಲ್ಲಿ, ವೆಯ್ಟ್ ಜಾಸ್ತಿ ಆಯ್ತು, ಪ್ಲೇಸ್ ಇಲ್ಲ ಹಾಕ್ಲಿಕ್ಕೆ. ಅದಕ್ಕೋಸ್ಕರ ಒಂದ್ ಪ್ಯಾಕೆಟ್ ಹೆಂಗಾದ್ರೂ ಎಗ್ಸಿಕೊಂಡು ಹಾಕೊಂಡ್ ಬಂದೆ. ಪರವಾಗಿಲ್ಲ, ತರೋಣ, ನಾವು ಹೋದಾಗ ತರೋಣ, ಪಕ್ಕ ತರ ನಂಗೆ ಇಷ್ಟ, ಅದಕ್ಕೆ ತರೋಣ. ಆಯ್ತಾ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಎಲ್ಲರಿಗೂ ಗುಡ್ ನೈಟ್. ಗುಡ್ ನೈಟ್ ಹೇಳಿ. ಗುಡ್ ನೈಟ್, ಬಾಯ್ ಬಾಯ್ ಗೈಸ್, ಗುಡ್ ನೈಟ್. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮತ್ತೆ ಸಿಗೋಣ ಗೈಸ್. ಕಲರ್ ಚಾಲೆಂಜ್ ಮತ್ತೆ A to Z ಚಾಲೆಂಜ್ ಬರುತ್ತೆ. ಬಾಯ್ ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪಾಡಂತು ನಂದೀಗ